ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ರಂಜಿತ್ ಶೆರಿಯಾಳ್ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಇದು 8ಕ್ಕೆ 8. ನಿನ್ನೆ ರಾತ್ರಿ 12 ಗಂಟೆವರೆಗೂ ಕೂಡ ಹೊಸ ವರ್ಷವನ್ನ ಬರಮಾಡಿಕೊಂಡಂತ ಜನ ಇವತ್ತು ಬೆಳಿಗ್ಗೆ ಎಲ್ಲಾ ದೇವಸ್ಥಾನಗಳು ಫುಲ್ ರಶ್ ಆಗಿದ್ದಾವೆ. ದೇವಸ್ಥಾನಗಳಲ್ಲಿ ಗಿಜಿಗುಡುವ ಜನರು ತುಂಬಿಕೊಂಡಿದ್ದಾರೆ. ಇವತ್ತು ಜನವರಿ 1, 2026 ಹೊಸ ವರ್ಷದ ಹೊಸ ದಿನ, ಮೊದಲ ದಿನ. ಇವತ್ತು 2026ರ ಮೊದಲ ದಿನ. ಬೆಳ್ಳಂಬೆಳಿಗ್ಗೆ ದೇವರ ಮೊರೆ ಹೋಗಿದ್ದಾರೆ. ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ಈ ವರ್ಷವನ್ನ ಶುರು ಮಾಡೋಣ ಅನ್ನುವ ಮನಸ್ಥಿತಿ ಜನರದ್ದು. ನಿನ್ನೆ ಎಲ್ಲ ಫುಲ್ ಎಂಜಾಯ್. ಕೂಗಾಟ, ಚೀರಾಟ, ತಳ್ಳಾಟ, ನೂಕಾಟ, ಹಬ್ಬ, ಸಂಭ್ರಮ ಎಲ್ಲ ನಿನ್ನೆ ರಾತ್ರಿವರೆಗೂ. ಇವತ್ತು ಬೆಳಿಗ್ಗೆ ದೇವರ ಮೊರೆ ಹೋಗಿದ್ದಾರೆ. ಬಹುತೇಕ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಬೆಳಗಿನ ಜಾವದಿಂದಲೇ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ನಡೀತಾ ಇದ್ದಾವೆ. ಜನ ಎಲ್ಲ ತಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ದೇವರ ಮೊರೆ ಹೋಗಿ ದೇವರಿಗೊಂದು ನಮಸ್ಕಾರ ಹಾಕಿ ಒಂದು ಪೂಜೆ ಮಾಡಿ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತಿನ ಈ 2026ರ ಮೊದಲ ದಿನವನ್ನ ಕಳೆಯೋದಕ್ಕೆ ಬೆಳ್ಳಂಬೆಳಿಗ್ಗೆ ದೇವಸ್ಥಾನದ ಮೊರೆ ಹೋಗಿದ್ದಾರೆ. ಬಹುತೇಕ ಬೆಂಗಳೂರಿನ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಫುಲ್ ರಶ್ ಇದೆ. ನನ್ನ ಈ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಬಯಸಿ ಬಂದವರಿಗೆಲ್ಲ ಏನೇನ್ ಬಯಸಿ ಬರ್ತಾರೋ ಎಲ್ಲನೂ ಅವ್ರಿಗೆ ಸಿಗುತ್ತೆ ಅನ್ನೋದೊಂದಿದೆ. ಮತ್ತೆ ಇಲ್ಲಿ ಪ್ರತ್ಯಕ್ಷವಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ, ಇವತ್ತಿನ ದಿನ ನಮ್ಮ ದೇಶದ ವಿಚಾರವಾಗಿ ತಗೊಳ್ಳುವಾಗ ತುಂಬಾ ಸಂಕಷ್ಟಗಳನ್ನು ಇಲ್ಲಿವರೆಗೂ ಕಷ್ಟ ಅನುಭವಿಸಿದೀವಿ. ಇನ್ನು ಮುಂದೆ ಇದೆಲ್ಲ ಯಾವುದು ಬರಬಾರದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರಧಾನಿಗಳಾದಂತ ನರೇಂದ್ರ ಮೋದಿಗಳ ಹೆಸರಲ್ಲಿ ಇವತ್ತೊಂದು ಅರ್ಚನೆ ಪೂಜೆಯಾಗಿ ಇವತ್ತೊಂದು ಸ್ಟಾರ್ಟ್ ಆಗಿರುವಂತ ಈ ವರ್ಷದಲ್ಲಿ ಯಾವುದೇ ಒಂದು ಕುಂದು ಕೊರತೆ ಇಲ್ದಂಗೆ ನಮ್ಮ ದೇಶ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಎಲ್ಲ ಪ್ರಜೆಗಳಿಗೂ ದೇವರ ಅನುಗ್ರಹ ಇರಬೇಕು ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ನಮಗೆ ಯುಗಾದಿ ಹೊಸ ವರ್ಷ ಹಿಂದೂಸ್ಗೆಲ್ಲ ಎಲ್ಲ ನಮ್ಮ ದೇಶಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೆಲ್ಲ ಅನಾಹುತಗಳು ಅಂತ ಹೇಳ್ತಾರೆ. ಏನು ಆಗದಿರೆ ನಮ್ಮ ದೇಶದಲ್ಲಿ ಎಲ್ಲರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಧನುರ್ಮಾಸಕ್ಕೆ 1 ತಿಂಗಳು ಫುಲ್ ಹೋಗ್ತೀವಿ. ಜನವರಿ 1 ಮಾಮೂಲಿ ಬರೋದು, ಅದಕ್ಕೆ ಬರ್ತಾ ಇದ್ದೀವಿ. ನಮಗೆ ಯುಗಾದಿ ಹೊಸ ವರ್ಷ ಹಿಂದೂಸ್ಗೆಲ್ಲ ಎಲ್ಲ ನಮ್ಮ ದೇಶಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೆಲ್ಲ ಅನಾಹುತಗಳು ಅಂತ ಹೇಳ್ತಾರೆ. ಏನು ಆಗದಿರೆ ನಮ್ಮ ದೇಶದಲ್ಲಿ ಎಲ್ಲರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಧನುರ್ಮಾಸಕ್ಕೆ 1 ತಿಂಗಳು ಫುಲ್ ಹೋಗ್ತೀವಿ. ಜನವರಿ 1 ಮಾಮೂಲಿ ಬರೋದು, ಅದಕ್ಕೆ ಬರ್ತಾ ಇದ್ದೀವಿ. ನಮಗೆ ಯುಗಾದಿ ಹೊಸ ವರ್ಷ ಹಿಂದೂಸ್ಗೆಲ್ಲ ಎಲ್ಲ ನಮ್ಮ ದೇಶಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೆಲ್ಲ ಅನಾಹುತಗಳು ಅಂತ ಹೇಳ್ತಾರೆ. ಏನು ಆಗದಿರೆ ನಮ್ಮ ದೇಶದಲ್ಲಿ ಎಲ್ಲರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಧನುರ್ಮಾಸಕ್ಕೆ 1 ತಿಂಗಳು ಫುಲ್ ಹೋಗ್ತೀವಿ. ಬಹುತೇಕ ಬೆಂಗಳೂರು ನಗರದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಜನ ಬೆಳ್ಳಂಬೆಳಿಗ್ಗೆ ದೇವರ ದರ್ಶನಕ್ಕೆ ಬೆಳ್ಳಂಬೆಳಿಗ್ಗೆ ಹೋಗಿದ್ದಾರೆ. ದೇವಸ್ಥಾನಗಳಲ್ಲಿ ಫುಲ್ ರಶ್ ಇದೆ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ತಾವೀಗ ದೇವಸ್ಥಾನದಲ್ಲಿದ್ದೀರಿ. ಜನ ಏನ್ ಹೇಳ್ತಾರೆ? ಹೊಸ ವರ್ಷದ ಮೊದಲ ದಿನ ಹೇಗೆ ಚೈತನ್ಯದಿಂದ ಜನ ದೇವಸ್ಥಾನಗಳಿಗೆ ಬಂದಿದ್ದಾರೆ? ಏನಂತಾರೆ? ದೇವಸ್ಥಾನಗಳಲ್ಲಿ ಪೂಜೆ ಎಲ್ಲ ಎಷ್ಟೊತ್ತಿಗೆ ಆರಂಭ ಆಗಿದೆ? ಓವರ್ ಟು ಯು ದೀಪ್ತಿ. ರಂಜಿತ್, ಹೊಸ ವರ್ಷದ ಮೊದಲ ದಿನ ಇವತ್ತು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷ, ಆದ್ರೆ ಯುಗಾದಿ ನಮಗೆಲ್ಲ ಹೊಸ ವರ್ಷ. ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಸಿಟಿಯ ಬೇರೆ ಬೇರೆ ದೇವಾಲಯಗಳಿಗೆ ಜನ ಈಗ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಆಗ್ಲೇ ನಾವು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಯಾವ ರೀತಿ ಭಕ್ತರು ಬಂದಿದ್ರು ಅಂತ ನೋಡಿದ್ವಿ. ಇದೀಗ ಕಾಡುಮಲ್ಲೇಶ್ವರ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಇಲ್ಲೂ ಕೂಡ ಬೆಳಗಿನಿಂದ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ವರ್ಷದ ಮೊದಲ ದಿನ ದೇವರ ದರ್ಶನವನ್ನ ಪಡೆದ್ರೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರ ನಂಬಿಕೆ. ದೇವರ ದರ್ಶನವನ್ನ ಪಡೆದು ದಿನವನ್ನ ಆರಂಭಿಸೋಣ ಅನ್ನೋ ಒಂದು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿರುವಂತದ್ದು, ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಬೆಳಿಗ್ಗೆ 5 ಗಂಟೆಯಿಂದನೂ ಕೂಡ ವಿವಿಧ ರೀತಿಯ ಅಭಿಷೇಕಗಳು ಕೂಡ ನಡೆದಿರುವಂತದ್ದು. ಭಕ್ತರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಏನ್ ಬೇಡ್ಕೊಂಡ್ರ ದೇವ್ರ ಹತ್ರ? ಜೆಪಿ ನಗರಿಂದ ಬಂದಿವಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು. ಹೊಸ ವರ್ಷ ಅಂತ ಹೌದು, ಹೊಸ ವರ್ಷ ಅಂತ ಬಂದಿದ್ದೀವಿ. ಅಂದ್ರೆ ಈ ದೇವಸ್ಥಾನಕ್ಕೆ ತುಂಬಾ ವರ್ಷಗಳಿಂದ ಬರ್ತೀರಾ? ಎವ್ರಿ ಟೈಮ್ ನೀವು ಹೊಸ ವರ್ಷಕ್ಕೆ ಮೊದಲ ದಿನ ಬರುವಂತ? ಬರ್ತೀವಿ, ಯಾವಾಗಾದ್ರೆ ಅವಾಗ ಬರ್ತೀವಿ. ಹೌದು. ಹೊಸ
ಹೊಸ ವರ್ಷದ ರೆಸೊಲ್ಯೂಷನ್ ಏನಾದ್ರು ಮಾಡ್ಕೊಂಡು? ಏನೂ ಇಲ್ಲ, ಸುಮ್ನೆ ದೇವರ ಆಶೀರ್ವಾದ ತಗೊಳಕ್ ಬಂದ್ವಿ ಅಷ್ಟೇ. ಸರ್, ಏನ್ ಹೇಳ್ತೀರಾ ಹೊಸ ವರ್ಷದ ಮೊದಲ ದಿನ ಇವತ್ತು? ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಇದು ಮಾಡು. ಚೆನ್ನಾಗಾಯ್ತು, ದರ್ಶನ ಎಲ್ಲ ಚೆನ್ನಾಗಾಯ್ತು. ಮೇಡಮ್, ಏನ್ ಹೇಳ್ತೀರಾ ಹೊಸ ವರ್ಷದ ಯುಗಾದಿ? ನಮಗೆ ಹೊಸ ವರ್ಷ ಆದ್ರೂ ಕೂಡ ಇವತ್ತು ಫಸ್ಟ್ ಡೇ. ಹೊಸ ವರ್ಷದ ಶುಭಾಶಯಗಳು ನಿಮ್ಗೆಲ್ಲ. ದೇವ್ರ ಆಶೀರ್ವಾದ ನಮ್ಮೇಲೆಲ್ಲ ಇರ್ಲಿ ಅಂತ ಬೇಡ್ಕೊಂತೀವಿ. ಥ್ಯಾಂಕ್ ಯು. ಸೊ ಬೇರೆ ಬೇರೆ ಭಾಗಗಳಿಂದ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭಕ್ತರು ಕೂಡ ಬಂದಿರುವಂತದ್ದು. ಒಳಗಡೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಕೂಡ ನಡೀತಾ ಇದೆ. ಇವತ್ತು ದೊಡ್ಡ ಗಣಪತಿಗೆ ಬೆಣ್ಣೆ ಅಲಂಕಾರ ನಿನ್ನೆ ಆಗಿತ್ತು. ಇವತ್ತು ಹಲವು ಅಭಿಷೇಕಗಳು ನಡೆದಿತ್ತು. ಇದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಶಿವನಿಗೆ ಅಭಿಷೇಕ ಪ್ರಿಯ, ಹೀಗಾಗಿ ಅಭಿಷೇಕಗಳು ಕೂಡ ನಡೀಲಿಕ್ಕಿದೆ. ಪ್ರಧಾನ ಅರ್ಚಕರಿದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಏನ್ ಹೇಳ್ತಾರೆ ಅಂತ. ಅರ್ಚಕರೇ ನಮಸ್ತೆ. ಹೊಸ ವರ್ಷ ಮೊದಲ ದಿನ, ಹೌದು, ಯುಗಾದಿ ನಮಗೆ ಏನ್ ಹೇಳ್ತೀರಾ? ಏನೆಲ್ಲ ಆಯ್ತು ಬೆಳಿಗ್ಗೆ? ಇವತ್ತು ಧನುರ್ಮಾಸದ ಮಧ್ಯಭಾಗ ಅಂತ ಅಂದ್ರೆ ಹೋದ ವರ್ಷದಲ್ಲಿ 15 ದಿನ, ಡಿಸೆಂಬರ್ 15ನೇ ತಾರೀಕಿಂದ 1ನೇ ತಾರೀಕು 31ನೇ ತಾರೀಕುವರೆಗೂ, ಈ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ, ಅಂದ್ರೆ ವರ್ಷದಲ್ಲಿ ನಾವು ಏನು ಸ್ವಾಮಿಯನ್ನ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ವಿಶೇಷಕ್ಕಿಂತ ಈ ಧನುರ್ಮಾಸದ ಪೂಜೆ ಅನ್ನೋದು ಸೂರ್ಯೋದಯಕ್ಕೆ ಮುಂಚೆ ನಾವೆಲ್ಲ ದರ್ಶನ, ಪೂಜೆ, ಪ್ರಸಾದ, ತೀರ್ಥ ಎಲ್ಲ ತಗೊಳ್ಳುವಂತ ಒಂದು ವೈಶಿಷ್ಟ್ಯತೆನೇ ಈ ಧನುರ್ಮಾಸದ ಪೂಜೆ ಅಂತೇಳಿ. ಸಾಮಾನ್ಯವಾಗಿ ಋಷಿಗಳೆಲ್ಲ ಪ್ರಾತಃ ಅಂತ ಅಂದ್ರೆ ಬೆಳಗ್ಗೆ ಮಧ್ಯರಾತ್ರಿಯಲ್ಲಿದ್ದು ನಿತ್ಯ ಕರ್ಮಾನುಷ್ಠಾನ ಎಲ್ಲ ಮಾಡಿ ಸೂರ್ಯ ಉದಯ ಆಗುವಾಗ ಅವನಿಗೆ ಅರ್ಘ್ಯ ಕೊಡೋರು ಅಂತ. ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಕೈನಲ್ಲಿ ಎಡಕೈಲಿ ಇಟ್ಕೊಂಡು ಓಂ ಭವತ್ಸೋ ಹಾತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಕರಿಯ ನೀರನ್ನು ಕೆರೆಗೆ ಚೆಲ್ಲಿ ಪುರೇಂದ್ರದಾಸರ ಹಾಡಿದಾಗೆ ಋಷಿಗಳೆಲ್ಲ ಎರಡೂ ಹಸ್ತಗಳಿಂದ ಜಲವನ್ನು ತೆಗೆದು ತರ್ಪಣವನ್ನು ಕೊಡ್ತಾ ಇದ್ರು. ಅದು ವೈಶಿಷ್ಟ್ಯತೆ, ಅಂದ್ರೆ ಋಷಿ ಪೂಜಾ ಕಾಲ ಅಂತ ಇದಕ್ಕೆ ಹೇಳ್ತಾರೆ. ನಾವು ಅಷ್ಟು ತಪಸ್ಸು ಪೂಜೆ ಮಾಡಕ್ಕಾಗದಿದ್ರೆ ಕಲಿಯುಗದ ಧರ್ಮದ ಪ್ರಕಾರ ನಾವು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನೆಲ್ಲ ಮಾಡಿ ಪಕ್ಕದಲ್ಲಿ ಯಾವ ದೇವಸ್ಥಾನ, ಈಶ್ವರ ಆಗ್ಬೋದು, ವಿಷ್ಣು ಆಗ್ಬೋದು, ಬ್ರಹ್ಮ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಯಾವುದೇ ಒಂದು ದೇವಸ್ಥಾನದಲ್ಲಿ ಈ ಒಂದು ತಿಂಗಳುಗಳ ಕಾಲ ಅಂದ್ರೆ ಈ ಹೋದ ವರ್ಷದ 25ನೇ ವರ್ಷದಲ್ಲಿ ನಾವು ಡಿಸೆಂಬರ್ 15ನೇ ತಾರೀಕುವರೆಗೂ ಮಾಡಿರುವಂತ ಪುಣ್ಯ ಪಾಪ ಫಲಗಳನ್ನೆಲ್ಲ ಆ 15 ದಿನ, ಮುಂದಿನ ವರ್ಷ ಏನು ನಾವೊಂದು ವರ್ಷ ಕಳಿಬೇಕು ಆ 15 ದಿನ, ಅದರಿಂದ ಡಿಸೆಂಬರ್ 15ರಿಂದ ಜನವರಿ 15, 31 ದಿನಗಳ ಕಾಲ ಧನುರ್ಮಾಸದ ಪೂಜೆ ಅಂತ ಹೇಳ್ತೀವಿ. ಹೋದ ವರ್ಷ ಮಾಡಿರುವಂತ ಪಾಪ ಪುಣ್ಯಗಳಿಗೆಲ್ಲ ಸ್ವಾಮಿ ದರ್ಶನದಿಂದ ಆ ಪಾಪಗಳನ್ನೆಲ್ಲ ಕಳ್ಕೊಂತೀವಿ. ಮುಂದೆ ಬರೋ 15 ದಿನದಲ್ಲಿ ಏನು ಪಾಪ ಮಾಡ್ತೀವಿ, ಪುಣ್ಯ ಮಾಡ್ತೀವಿ, ಅದಕ್ಕೆಲ್ಲ ಒಳ್ಳೆ ಪ್ರಾಯಶ್ಚಿತ್ತ ಕೊಟ್ಟು ಒಳ್ಳೆ ಪುಣ್ಯ ಕಾರ್ಯಗಳನ್ನ, ಒಳ್ಳೆ ಯಾತ್ರೆಗಳನ್ನೆಲ್ಲ ಮಾಡಿಸು ಅಂತೇಳಿ ಸ್ವಾಮಿನ ಕೇಳ್ಕೊಳಕ್ಕೆ ಈ ಹೊಸ ವರ್ಷದಲ್ಲಿ 15 ದಿನ ಪೂಜೆ ಮಾಡೋದೇ ಧನುರ್ಮಾಸದ ಪೂಜೆ ಅಂತೇಳಿ.